ಈಗ ಲಿವರನ್ನು ನಾವು ಹೇಗೆ ಹೆಲ್ದಿ ಇಟ್ಕೊಳ್ಬೇಕು? ಎಲ್ಲರೂ ಲಿವರ್ ಪ್ರಾಬ್ಲಮ್ ಇದೆ, ಇನ್ಫೆಕ್ಷನ್ ಇದೆ, ಲಿವರ್ ಡ್ಯಾಮೇಜ್ ಆಗಿದೆ, ಫೇಲ್ಯೂರ್ ಆಗಿದೆ, ಮಾತ್ರೆ ಅಲ್ಲದೆ ಜೀವನ ಶೈಲಿಯಲ್ಲಿ ನಾವು ಲಿವರನ್ನು ಕಾಪಾಡಿಕೊಂಡು ಹೋಗ್ಬೋದಾ? ಏನು ಜೀವನ ಶೈಲಿಯ ಬದಲಾವಣೆಗಳು ನಾವು ತಗೊಳ್ಬೇಕು ಅಂತ ಹೇಳಿದರೆ, ಫಿಸಿಕಲ್ ಆ್ಯಕ್ಟಿವಿಟಿ, ಪ್ರತಿನಿತ್ಯ ಎಕ್ಸಸೈಸ್ ಮಾಡುವಂಥದ್ದು, ನಮ್ಮ BMI ಅಡಿಕ್ವೇಟಾಗಿ ಮೇಂಟೈನ್ ಮಾಡುವಂಥದ್ದು <23, ಅದರ ಜೊತೆಗೆ ಶುಗರು BP ಏನಾದರೂ ಇದ್ದಲ್ಲಿ ಅದನ್ನು ಕರೆಕ್ಟಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು, ಪ್ರತಿನಿತ್ಯ ಅಟ್ಲೀಸ್ಟ್ 60 ಮಿನಿಟ್ಸ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಒಂದು ವೇಳೆ ವೆಯ್ಟ್ ತುಂಬ ಜಾಸ್ತಿ ಇದ್ದಲ್ಲಿ ವೆಯ್ಟ್ ರಿಡಕ್ಷನ್, ಫಾರ್ ಎಕ್ಸಾಂಪಲ್ 7% ಆಫ್ ಯುವರ್ ಕರೆಂಟ್ ಬಾಡಿ ವೆಯ್ಟ್ ಅಥವಾ 5% ಆಫ್ ಕರೆಂಟ್ ಬಾಡಿ ವೆಯ್ಟ್. ಇದರಿಂದ ಕಂಪ್ಲೀಟ್ ಲಿವರ್ ಫ್ಯಾಟಿ ಲಿವರ್ ಅಥವಾ ಏನಿದೆ ಅಥವಾ ಡ್ಯಾಮೇಜ್ ಏನಿದೆ, ವೆಯ್ಟ್ ಲಾಸ್, ಫಿಸಿಕಲ್ ಆ್ಯಕ್ಟಿವಿಟಿ, ಡಯಟ್, ಇದು ಮೂರೇ ಪೂರ್ತಿ ಲಿವರ್ ಡ್ಯಾಮೇಜನ್ನು ಮತ್ತೆ ನಾರ್ಮಲಿಗೆ ತರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆದ ಕಾರಣ ನಾವು ನಮ್ಮ ಜೀವನ ಶೈಲಿ, ಊಟದ ಪದ್ಧತಿ ಮತ್ತು ದಿನಚರಿಯನ್ನು ಹಾಗೆ ಅಳವಡಿಸಿಕೊಂಡ್ರೆ ತುಂಬ ಉಪಯೋಗವಾಗಿರುತ್ತೆ.